ಮಂಡ್ಯ ಕೃಷಿ ಮೇಳದಲ್ಲಿ ಹಂಗೆ ಜನ ಸಾಗರ, ಯಾವತ್ತು ಸೇರದೇ ಇರುವಷ್ಟು ಜನ ಇವತ್ತು ಮಂಡ್ಯ ಕೃಷಿ ಮೇಳದಲ್ಲಿ ಸೇರವ್ರೆ. ಯಾವ ನಂಬರ್ ನೋಡು ನೋಡಿ, 16 ಥರದ್ದು ಭತ್ತದ ತಳಿಗಳು ಹಾಕವ್ರೆ. ನೋಡಿ ಈ ಭತ್ತ ಹೆಂಗೆ ಕಾಣಿಸುತ್ತೆ ಅಂತಂದರೆ ಏನೋ ರೋಗ ಬಿದ್ದದೆ ಅಂತನ್ನೋ ಥರ ಕಾಣಿಸುತ್ತೆ, ಬಟ್ಟು ಇಲ್ಲ, ಇದು ಭತ್ತದ ತಳಿ ವಿಧನೇ ಇರೋದು ಹಂಗೆ, ಭತ್ತ ಇರೋದೇ ಆ ಥರ. ಸಾಕಷ್ಟದ ಭತ್ತದ ತಳಿ ಮಾತ್ರ ನೋಡೇ ಇರಲ್ಲ ಯಾರು ಹುಟ್ಟುತ್ತವಿಂದ, ಅಷ್ಟೊಂದು ಭತ್ತದ ತಳಿ ಇದೆ. ಹಂಗಾಗಿ ಸಿಟಿಯವರಾಗಿರಲಿ ಹಳ್ಳಿ ಜನಗಳು ಆಗಿರಲಿ, ನೀವು ಬೆಳೆದಿರುವಂಥ ಭತ್ತಗಳು ಇಲ್ಲೆಲ್ಲ ಬೆಳೆದವ್ರೆ. ಒಂದು ಸಲ ಬಂದು ಇವತ್ತು ಆಗಲಿಲ್ಲ ಅಂದ್ರೆ ನಾಳೆ 7ನೇ ತಾರೀಕು ಆದ್ರೂ ಬಂದು ವಿಸಿಟ್ ಮಾಡಿ. ನನಗಿಲ್ಲೊಂದು ಭತ್ತದ ಹೆಸರು ಚೆನ್ನಾಗಿ ಇಷ್ಟ ಆಯಿತು. ಒಂದು ಪುಟ್ಟ ಭತ್ತ, ಇನ್ನೊಂದು ಪರ್ಪಲ್ ಪುಟ್ಟ ಅಂತಂದಿದೆ. ಅದ್ರ ಪಕ್ಕದಲ್ಲಿ ಕಲಾವತಿ ಅವಳೆ. ಈ ಥರ ಸುಮಾರು ಥರದ ಭತ್ತ, ಸ್ಥಳೀಯ ರಾಗಿ ತಳಿಗಳು ಎಷ್ಟೊಂದವೆ ಅಂತ ಅದಕ್ಕೆ ಬೋರ್ಡ್ ಹಾಕಿ ಪ್ರತಿಯೊಂದನ್ನು ಸಪ್ರೇಟಾಗಿ ಬೆಳೆದವ್ರೆ. ತುಂಬ ಚೆನ್ನಾಗಿ ತೆನೆಯಲ್ಲಂಗೆ ಕಟ್ಟಿ ನೀಟಾಗಿ ಬೆಳೆದು ಅದನ್ನು ಜನಕ್ಕೆ ತೋರಿಸುವಂಥ ಪ್ರಯತ್ನ ಮಾಡವ್ರೆ. ಜನಗಳೆಲ್ಲ ವೀಕ್ಷಿಸ್ತವ್ರೆ. ರೈತರು ಜೊತೆಗೆ ಬೇರೆ ಬೇರೆ ಸಾಮಾನ್ಯ ಜನಗಳು ಕೂಡ ಸಾಕಷ್ಟು ಜನ ಅವರೇ. ವಿಧವಾದಂಥ ತರಕಾರಿ ಆಗಿರಲಿ, ಜೊತೆಗೆ ಭತ್ತದ ತಳಿ, ರಾಗಿ, ಕಬ್ಬು, ಇನ್ನೂ ಬೇರೆ ಬೇರೆ ಥರದ ವ್ಯವಸ್ಥೆ ಎಲ್ಲ ಮಾಡೋರೆ. ಮಿಷನರಿಗಳವೆ, ಅದನ್ನು ನೋಡೋದೇ ಒಂದು ಚೆಂದ. ನಾನು ಮತ್ತು ನಮ್ಮ ಹುಡುಗ ನವೀನ್ ಅಂತ ಅಂದ್ಬಿಟ್ಟು ಇಬ್ಬರು ನೇರಳೆಕೆರೆಯಿಂದ ಬಂದೀವಿ ನೋಡೋಕ್ಕೆ ಅಂತ. ಫಸ್ಟ್ ಟೈಮು VC ಫಾರಮಲ್ಲಿ ಈ ಥರ ಕೃಷಿ ಮೇಳ ನೋಡ್ತಿರೋದು, ತುಂಬ ಖುಷಿ ಅನಿಸುತ್ತೆ. ಹಾಗಾಗಿ ಇದೊಂದನ್ನು ಕೃಷಿ ಮೇಳನ ಮಿಸ್ ಮಾಡ್ಕೋಬೇಡಿ. ರಾಗಿ ಇದರಲ್ಲೇ ಒಂದು ಗುಡಿಸಲು ಥರ ಮಾಡವ್ರೆ, ಅದಕ್ಕೊಂದು ಚಪ್ರ ಹಾಕಿ ಜನ ನಿಂತ್ಕೋಬೋದಲ್ಲಿ. ನೋಡಿ ಇದೆಲ್ಲ ರಾಗಿದೆ, ಜನ ಅಲ್ಲಿ ನಿಂತವ್ರೆ ನೆರಳಲ್ಲಿ ಬಿಸಿಲು ಅಂತ. ಅಣ್ಣ ಇಲ್ಲಿ ಕಡಲೆ ಮಾರ್ತಾವ್ರೆ, ಮಸಾಲೆ ಕಡಲೆ ಹಾಕಿ ಅದನ್ನೂ ತಿನ್ಬೋದು. ಅಣ್ಣ ಒಂದು ಪೇಳಣ್ಣ ಹೆಂಗೆ ಹೇಳ್ತೀಯ? ಪಾಪ್ಕಾರ್ನ್ ಮಾರೆ ಫೇಮಸ್ ಆಗೋರೆ. ಏನಣ್ಣ ಹೆಸರು? ಹಾಂ, ರಶೀದ್. ಏನು ನವೀನ್ ಇದು? ಮಸಾಲೆ ಕಡಲೆ. ಸರಿ, ದುಡ್ಡು ಕೊಟ್ಟಿಯ ಅಣ್ಣಂಗೆ? ಅದು ಬರೀ ಮಾತನ್ನ ಲಿಗ್ದಲ್ಲಿ ಮಾತನ್ನ ಕೂದ್ರು ಅಂತ ಮಾತಾಡ, ಹಂಗೆ ಏನಾರ ಮಾತಾಡ್ಕೊಂಡು ದುಡ್ಡು ಕೊಡ್ದೆ ಬಂದ್ಬಿಟ್ಟೆ. ಸರ್ಕಾರ ತುಂಬ ಚೆನ್ನಾಗಿ ಮಾಡೋದೆ, ಇಲ್ಲಿನ ಸ್ಥಳೀಯ ಶಾಸಕರು ಸಚಿವರುಗಳು ಚೆನ್ನಾಗಿ ಮಾಡವ್ರೆ ಅಂತ ಹೇಳ್ತಾ ಬರುವಂಥವರೆಲ್ಲ ಭೇಟಿ ಕೊಡಿ, ತುಂಬ ಚೆನ್ನಾಗಿ ಮಾಡವ್ರೆ. ಜೈ ಮಂಡ್ಯ. ಅನ್ಸುತ್ತೆ.